ಈ ಸಂಚಿಕೆಯಲ್ಲಿ ತಮಗೆ ಸಾಮಾನ್ಯವಾಗಿ ಮನುಷ್ಯರನ್ನ ಕಾಡುವಂಥ ಸಮಸ್ಯೆಗಳಲ್ಲಿ ಒಂದಾಗಿರೋ ಕೆಮ್ಮು. ಈ ಕೆಮ್ಮಿನ ಸಮಸ್ಯೆಗೆ ಯಾವೆಲ್ಲ ಮನೆಯಲ್ಲೇ ನೀವು ಚಿಕಿತ್ಸೆಯನ್ನು ಮಾಡಿಕೊಳ್ಬಹುದು, ಹಾಗೆ ಈ ಕೆಮ್ಮಿಗೆ ಮೂಲ ಕಾರಣ ಏನು, ಯಾಕೆ ಪದೇ ಪದೇ ಈ ರೀತಿ ಕೆಮ್ಮು ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ, ಇದನ್ನು ಹೇಗೆ ಹೋಗ್ಲಾಡಿಸ್ಕೊಳ್ಳೋದು, ಇದಕ್ಕೆ ಔಷಧಿಗಳೇ ಬೇಕಾ, ಹಾಸ್ಪಿಟಲ್ಗೆ ಹೋಗಬೇಕಾ, ಹೇಗೆ ನಾವು ಮನೆಯಲ್ಲಿ ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗೋಣ. ಈಗ ಮೊದಲು ಕೆಮ್ಮಿಗೆ ಮೂಲ ಕಾರಣ ಅಂತ ಹೇಳಿ ಬಂದಾಗ ಮೊದಲ ಕಾರಣ ಅಜೀರ್ಣ ಅಂತ ಹೇಳ್ತೀವಿ. ಆಹಾರದ ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಅಂದಾಗ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ಸ್, ಸೋಂಕುಗಳು ಉತ್ಪತ್ತಿಯಾಗುತ್ತೆ. ಸೋಂಕುಗಳು ಕಫವಾಗಿ ನಮಗೆ ಸಮಸ್ಯೆಯನ್ನು ಕೊಡೋದ್ರ ಜೊತೆಗೆ ಕೆಮ್ಮಿಗೆ ಕಾರಣ ಆಗುತ್ತೆ. ಇನ್ನು ಹೊರಗೆ ತಿಂತಕ್ಕಂಥ ಆಹಾರಗಳು, ಅಶುದ್ಧ ಆಹಾರಗಳು ಮತ್ತು ಕೈ ಬೆವರು ತಗಲಿರ್ತಕ್ಕಂಥ, ದೇಹದ ಬೆವರಿನ ತಗಲಿರ್ತಕ್ಕಂಥ ಆಹಾರ ಪದ್ಧತಿ ಇರಬಹುದು. ಜೊತೆಗೆ ಅಶುದ್ಧ ನೀರನ್ನು ಸೇವನೆ ಮಾಡುವಂಥದ್ದು, ಅಥವಾ ಅಜೀರ್ಣದ ಬೇಕರಿ ಆಹಾರಗಳಿರಬಹುದು, ಅಥವಾ ಜಂಕ್ ಫುಡ್ಸ್ಗಳಿರ್ಬೋದು, ಅಥವಾ ಮಾಂಸಾಹಾರ, ಅಥವಾ ಅತಿಯಾದ ಹೊರಗಿನ ತಿಂಡಿ ತಿನಿಸುಗಳಲ್ಲೇ ತೊಡಗಿರ್ತಕ್ಕಂಥವ್ರು. ಈ ರೀತಿ ಸಂದರ್ಭಗಳಲ್ಲಿ ಇದು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಮತ್ತು ತೀವ್ರ ಮಲಬದ್ಧತೆ ಕೂಡ ಇದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನ ಮೂಲ ನಿಮ್ಮ ದೇಹದ ಒಂದು ಸಮಸ್ಯೆಗೆ ಕಾರಣ ಆಗೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್, ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ನೀವು ಸರಿಪಡಿಸ್ಕೊಂಡಿದೆ ಆದರೂ ಖಂಡಿತವಾಗ್ಲೂ ಈ ಕೆಮ್ಮಿನ ಸಮಸ್ಯೆಯಿಂದ ದೂರ ಇರ್ಬೋದು. ಇನ್ನು ಯಾವೆಲ್ಲ ಮನೆಮದ್ದುಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದು ಕೆಮ್ಮಿನ ಸಮಸ್ಯೆ ಅಂತ ಬಂದಾಗ ಮೊದಲು ಮಾಡಬೇಕಾಗಿರೋದು ಹೊಟ್ಟೆ ಶುದ್ಧೀಕರಣ. ಯಾಕಂದರೆ ನಿಮ್ಮ ಸೋಂಕು ಉತ್ಪತ್ತಿ ಆಗೋ ಜಾಗ ಹೊಟ್ಟೆ ಆಗಿರೋದ್ರಿಂದ ಹೊಟ್ಟೆ ಶುದ್ಧೀಕರಣ ಮಾಡೋದ್ರಿಂದ ನಿಮಗೆ ಕೆಮ್ಮಿಗೆ ಒಂದು ಫುಲ್ ಸ್ಟಾಪನ್ನು ಇಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಹೊಟ್ಟೆ ಶುದ್ಧಿ ಮಾಡಲಿಕ್ಕೆ ಶುದ್ಧವಾದ ಹರಳೆಣ್ಣೆಯನ್ನು ಸೇವನೆ ಮಾಡ್ಬೋದು, ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದ ತುಪ್ಪವನ್ನು ಸೇವನೆ ಮಾಡೋದ್ರ ಮುಖಾಂತರ ಹೊಟ್ಟೆ ಶುದ್ಧಿ ಮಾಡ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ಚಮಚದಷ್ಟು ಹರಳೆಣ್ಣೆ ಸೇವನೆ ಮಾಡಿ 2 ಗಂಟೆಗಳ ಕಾಲ ಬಿಸಿ ನೀರು ಸೇವನೆ ಮಾಡಿದ್ರೆ ಹೊಟ್ಟೆ ಶುದ್ಧಿ ಆಗುತ್ತೆ. ಅಥವಾ ಕೊಬ್ಬರಿ ಎಣ್ಣೆ ಸೇವನೆ ಮಾಡ್ತಕ್ಕಂಥವ್ರು ಅರ್ಧ ಲೋಟದಷ್ಟು 50 ml ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇವನೆ ಮಾಡಿ 2 ಗಂಟೆಗಳ ಕಾಲ ಬಿಸಿ ನೀರು ಸೇವನೆ ಮಾಡಿದ್ರೂ ಹೊಟ್ಟೆ ಶುದ್ಧಿ ಆಗುತ್ತೆ. ತುಪ್ಪ ಕೂಡ ಅಷ್ಟೇ, 50 ml ಅಷ್ಟು ತುಪ್ಪ ಸೇವನೆ ಮಾಡಿ 2 ಗಂಟೆಗಳ ಕಾಲ ಬಿಸಿನೀರು ಸೇವನೆ ಮಾಡಿದ್ರೂ ಕೂಡ ಹೊಟ್ಟೆ ಶುದ್ಧಿ ಆಗುತ್ತೆ. ಇದು ನಿಮ್ಮ ಸೋಂಕು ಉತ್ಪತ್ತಿ ಆಗ್ತಕ್ಕಂಥ ಜಾಗದ ಶುದ್ಧಿ ಆದರೆ, ಇನ್ನು ನಿಮ್ಮ ದೇಹದಲ್ಲಿರ್ತಕ್ಕಂಥ ಕಫ ಶುದ್ಧಿಗೋಸ್ಕರ ಬಿಸಿ ನೀರಿನ ಗಾರ್ಗಲನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. 1 ಲೀಟರ್ ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ 1 ಲೀಟ್ರ್ ಖಾಲಿಯಾಗೋವರೆಗೂ ನೀವು ಗಾರ್ಗಲ್, ಗಳಗಳ ಶಬ್ದವನ್ನು ಮಾಡಿ ಆಚೆ ಒಗೆಯೋದ್ರಿಂದ ನಿಮ್ಮ ಕಫ ಕೂಡ ಕ್ಲಿಯರ್ ಆಗುತ್ತೆ. ಈ ಥರ ದಿನದಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಕನಿಷ್ಠ 2 ಬಾರಿ ಆದರೂ ನೀವು ಬಿಸಿ ನೀರಿನ ಗಾರ್ಗಲನ್ನು ಮಾಡ್ಕೊಳ್ಳೋದ್ರಿಂದ ದೇಹದ ಶುದ್ಧತೆ ಆಗುತ್ತೆ. ಇನ್ನು ಔಷಧಿ ಅಂತ ಬಂದಾಗ ಕಷಾಯವನ್ನು ಮಾಡೋದು ಹೇಳ್ಕೊಡ್ತೀನಿ. ಆ ಕಷಾಯವನ್ನು ಮಾಡ್ಕೊಳ್ತಾ ಹೋಗಿ. ಕಷಾಯಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೆಣಸು, ಕೆಲವು ಮೆಣಸುಗಳಲ್ಲಿ ಹೆಚ್ಚಾಗಿ ಬಳಸಬಾರ್ದು, 2 ರಿಂದ 3 ಕಾಳಷ್ಟು ಕಾಳು ಮೆಣಸು ಹಾಕಿದ್ರೆ ಸಾಕಾಗುತ್ತೆ. ಲವಂಗ, ಜೀರಿಗೆ, ಧನ್ಯ, ಶುಂಠಿ, ಬೆಳ್ಳುಳ್ಳಿ, ವೀಳ್ಯದೆಲೆ, ತುಳಸಿ, ಪುದೀನ, ಅರಿಶಿನ, ಸ್ವಲ್ಪ ಬೆಲ್ಲ ಇವುಗಳನ್ನು ಸೇರಿಸಿ 2 ಲೋಟ ನೀರು ಹಾಕಿದರೆ 1 ಲೋಟಕ್ಕೆ ಬರೋವರೆಗೂ ನೀವು ಕುದಿಸ್ಬೇಕಾಗತ್ತೆ. ಆ 1 ಲೋಟ ಕಷಾಯವನ್ನು ಒಮ್ಮೆಲೆ ಸೇವನೆ ಮಾಡಬೇಡಿ. ಪ್ರತಿ ಅರ್ಧ ಗಂಟೆ ಅಥವಾ ಪ್ರತಿ ಗಂಟೆಗೆ 2 ಚಮಚದಷ್ಟು ಕಷಾಯವನ್ನು ನೀವು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸೋಂಕು ನಾಶ, ಕಫ ಶುದ್ಧಿ, ಕೆಮ್ಮನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಇದು ಶೀತ ಕಫ ಇರೋರಿಗೆ ಮತ್ತು ಕೆಮ್ಮಿರೋರಿಗೆ ಔಷಧಿ ಆಗುತ್ತೆ. ಇನ್ನು ಒಣ ಕೆಮ್ಮು, ಉಷ್ಣದ ಕೆಮ್ಮಿದ್ದಂಥವರು ತಾಜಾ ಮಜ್ಜಿಗೆಗೆ ಸ್ವಲ್ಪ ಈರುಳ್ಳಿಯನ್ನು ಸೇರಿಸಿ ಮಜ್ಜಿಗೆಯನ್ನು ಸೇವನೆ ಮಾಡಿದರೆ ಒಣ ಕೆಮ್ಮು ಅಥವಾ ಉಷ್ಣದ ಕೆಮ್ಮನ್ನು ನೀವು ನಿವಾರಣೆ ಮಾಡ್ಕೊಳ್ಬಹುದು, ಇದಕ್ಕೆ ಈರುಳ್ಳಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ. ಇನ್ನು ದಾಳಿಂಬೆ ಹಣ್ಣಿನ ರಸವನ್ನು ನೀವು ಹೆಚ್ಚಾಗಿ ಕುಡಿಯುವಂಥದ್ದು ಅಥವಾ ದಾಳಿಂಬೆ ಹಣ್ಣನ್ನು ಸೇವನೆ ಮಾಡೋವಂಥದ್ರಿಂದ ಕೂಡ ಒಣ ಕೆಮ್ಮು, ಎದೆ ಉರಿ, ಹೊಟ್ಟೆ ಉರಿ ಈ ರೀತಿಯ ಕೆಮ್ಮುಗಳನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು.